ಇದು ಆ ಮಕ್ಕಳ ಖುಷಿಯನ್ನು ನಾವು ನೋಡಲಿಕ್ಕೆ ಇಷ್ಟಪಟ್ಟಿದ್ದು. ನೋಡಿ, ಎಲ್ಲರೂ ಕೂಡ ಇದು ಯಾರು ಎಲ್ಲ ಶ್ರೀಮಂತರ ಮಕ್ಕಳು ಯಾರೂ ಅಲ್ಲ. ಅದು ಶ್ರೀಮಂತರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರಾ? ಹಾಗಿದ್ರೆ ಸರ್ಕಾರಿ ಶಾಲೆ ತಮಾಷೆ ಮಾಡೋದಲ್ಲ. ಈಗಲೂ ಕೂಡ ಶ್ರೀಮಂತರ ಮಕ್ಕಳು ಬರ್ತಾರೆ, ರಾಜಕಾರಣಿಗಳ ಮಕ್ಕಳು ಬರ್ತಾರೆ, ಎಲ್ಲರ ಮಕ್ಕಳು ಬರ್ತಾರೆ. ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಥರ ಮಾಡಿ 24 ವರ್ಷದಲ್ಲಿ ಆಗಿದ್ದು ಹೇಗೆ 24 ಗಂಟೆಲ್ಲ ಆಯಿತು? ಅದಕ್ಕೆ ನಾವು ಹೇಳೋದು, ನಾವು ನಿಮ್ಮ ಧ್ವನಿ, ನಾವಿರೋದು ನಿಮಗಾಗಿ. ನೋಡಿ, ಆಟೋದಲ್ಲಿ ಬರುತ್ತೆ ಪಂಪ್ಸೆಟ್. ಮೊನ್ನೇನಾಯಿತು, ಫಸ್ಟು 300 ಅಡಿ ಅಲ್ಲಿ ಅಜ್ಜಪ್ಪ ಇರ್ತಾರೆ, ಆ ತೆಂಗಿನಕಾಯಲ್ಲಿ ಹಿಂಗೆ ಮಾಡ್ತಾರೆ, ಅಲ್ಲಿ 300 ಅಡಿ ಹೊಡಿತಾರೆ. 300 ಅಡಿ ಹೊಡೆದ ನಂತರ ಬರೋದಿಲ್ಲ ನೀರು. ಆಮೇಲೆ ಸಾಯಿ ಕೃಷ್ಣಾಲ್ ಅವರ ಹೆಸರು ಸಾಯಿ ಕಿರಣ್, ಅವರು ಸ್ಪೆಷಲಿಸ್ಟ್, ಅವರು ಬರ್ತಾರೆ. ಅವರು ಬಂದು ಒಂದು ಮಾತನ್ನು ಹೇಳಿದ್ರೆ ಏನು ಅದ್ಭುತ ಆಗಿದೆ. ಎಷ್ಟು ನೀವು ಆಳ ತೋಡಿರ್ತೀರೋ ಅಲ್ಲಿಗೆ ನೀರು ಹಾಕಬೇಕಂತೆ. ಇದು ನೋಡಿ ಸೈನ್ಸು, ಇದು ಸೈನ್ಸು. ನೀವು ಯಾರೋ ಒಬ್ಬ ಬೇರೆಯವ್ರು ಮಾಡಿದರೆ ಬಂಡಲ್ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಎಷ್ಟು ತೋಡಿರ್ತೀವೋ ಅಲ್ಲಿಗೆ ಫುಲ್ಲು ನೀರು ಹಾಕ್ಬೇಕಂತೆ. ಆ ನೀರು ಒಳಗೋದ್ರೆ ಅಲ್ಲಿ ನೀರಿಲ್ಲ ಅಂತ ಲೆಕ್ಕ. ಸೈನ್ಸ್ ನೋಡಿ, ನೀರು ಒಳಗೋದ್ರೆ ಅಲ್ಲಿ ನೀರಿಲ್ಲ ಅಂತ ಲೆಕ್ಕ. ಆ ನೀರು ವಾಪಸ್ ಮೇಲಕ್ಕೆ ಬಂದರೆ ನೀರಿದೆ ಅಂತ ಲೆಕ್ಕ. ಬೈಟಿದೆಯಾ ಅವ್ರು ಹೇಳಿದ್ದು? ನೋಡಿ, ಇದು ಅಜ್ಜಪ್ಪ ಬರ್ತಾರೆ ಮೊದಲಿಗೆ. ಆಮೇಲೆ ಅಜ್ಜಪ್ಪ ಹೇಳಿದ ಜಾಗದಲ್ಲೇ ಮಾಡ್ತಾರೆ. ಅಜ್ಜಪ್ಪ ಹೇಳಿದ ಜಾಗದಲ್ಲೇ ಮಾಡ್ತಾರೆ. ನೋಡಿ, ಅವರು ತೆಂಗಿನಕಾಯಿ ಮೇಲಕ್ಕೆ ಬಂತಲ್ಲಿ ಒಂಥರ. ನೋಡಿ, ಅವರು ಒಂದು ಅಂದರೆ ಈ ಸೈನ್ಸು ಇದೆಲ್ಲ ಆಗೋದಕ್ಕಿಂತ ಮೊದಲು ನೋಡಿ, ಅವರು ತೆಂಗಿನಕಾಯಲ್ಲಿ ಹುಡುಕ್ತಾರೆ. ಹಾಗಂತ ಅವರೇ ಹೇಳ್ತಾರೆ, ತೆಂಗಿನಕಾಯಲ್ಲಿ ಹುಡುಕಿದ್ದು 100% ಸತ್ಯ ಆಗುತ್ತೆ ಅಂತಲ್ಲ, 75% ಸತ್ಯ ಅವ್ರು ಹೇಳ್ತಾರೆ. ಹಾಗಂತ ಈ ಇವರು ಬರ್ತಾರಲ್ಲ ಸ್ಪೆಷಲಿಸ್ಟು, ಯಾರು ಜಿಯೋಲಾಜಿಕಲ್ ಅವರು ಹೇಳಿದ್ದು ಕೂಡ 100% ಏನು ಸತ್ಯ ಆಗಲ್ಲ. ಅವ್ರದ್ದು 75%. ಹಳೆ ಬೇರು ಹೊಸ ಚಿಗುರು ಎಲ್ಲ ಸೇರಿ ಮಾಡಬೇಕು. ನೋಡಿ, ಅದು ಹೆಂಗೆ ಕೈ ಎಗರುತ್ತೆ ನೋಡಿ, ಕೈಯಿಂದ ನೋಡಿ, ಅದೇ ಜಾಗ ಸ್ಪಾಟಲ್ಲಿ ನೋಡಿ 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 ಎಗರ್ತಲ್ಲಪ್ಪ, ತೋರಿಸಿ. ನೋಡಿ 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 ಹಂಗೆ ಎಗರ್ಬಿಡುತ್ತೆ. ತೋರಿಸಿ ಮತ್ತೆ ಮೇಲೆ. ನೋಡಿ ಅಲ್ಲಿ. ಆಮೇಲೆ ಅವರ ಬೈಟ್ ಕೇಳಿಸ್ಕೊಳ್ಳಿ, ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನೋಡಿ, ಆಟೋದಲ್ಲಿ ಬಂತು ಪಂಪ್ ಸೆಟ್ಟು, ಆಮೇಲೆ ಮೋಟ್ರ್ ಅಳವಡಿಕೆ ಆಗ್ತಾ ಇದೆ. ದೃಶ್ಯ 3 ಸ್ಟಾರ್ಟ್ ಬೋರ್ಡ್ ಫಿಕ್ಸ್ ಆಗುತ್ತೆ. ಆಮೇಲೆ ಬಟನ್ ಒತ್ತಿ ಆನ್ ಮಾಡ್ತಾರೆ ಮಕ್ಕಳು. ಈಗ ನೀರು ಬರ್ತಾ ಇದ್ದ ಹಾಗೆ ಮಕ್ಕಳು ಫುಲ್ ಖುಷಾಗ್ತಾರೆ. ನಾನೊಂದು 5 ನಿಮಿಷ ಬೇಕಿದ್ರೆ ಪಬ್ಲಿಕ್ ಕಾಲ್ ತಗೋತೀನಿ ಇದಕ್ಕೆ. ನೀರು ಬರ್ತಾ ಇದ್ದ ಹಾಗೆ ಮಕ್ಕಳು ಫುಲ್ ಖುಷಾಗ್ತಾರೆ. ನೀರು ಕುಡಿದ ವಿದ್ಯಾರ್ಥಿಗಳು, ಪ್ಲೇಟ್ ತೊಳೆದು ಊಟಕ್ಕೆ ಕೂತ ಮಕ್ಕಳು. ನೋಡಿ, ಆ ಸೈಂಟಿಸ್ಟ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಇದು ಎಲ್ಲರಿಗೂ ನೆನಪಿರಲಿ. ನೀವು ಎಲ್ಲಾದರೂ ಒಂದು ಕಡೆ ಕೊಳವೆ ಬಾವಿ ಓಪನ್ ಮಾಡಿದರೆ ಕೊಳವೆ ಬಾವಿ ನೀರು ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ. ಒಳಗೆ ನೀರು ಇದೆಯಾ ಇಲ್ವೋ ಅಂತ ಗೊತ್ತಾಗೋದು ಹೇಗೆ? ಸೈಂಟಿಸ್ಟ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ನೋಡಿ, ಅವ್ರು ಏನು ಹೇಳಿದ್ದು, ಈಗ ಒಂದು ಬೋರ್ವೆಲ್ ಕೊರೆದಿದ್ದೀರಿ, ಅದು ಫೇಲ್ಯೂರ್ ಬೋರ್ವೆಲ್ಲ ಸಕ್ಸಸ್ ಬೋರ್ವೆಲ್ಲ ಗೊತ್ತಾಗೋದು ಹೇಗೆ? ನೀರು ತಗೊಂಡ್ರು ಟ್ಯಾಂಕರ್ ಗಿಂಕರ್ ಇರುತ್ತೆ ಬಿಡಿ, ನೀವು ಫುಲ್ ನೀರು ಹಾಕ್ಬೇಕು ಅದಕ್ಕೆ. ಆ ನೀರು ಎಲ್ಲ ಒಳಗೆ ಹೋದರೆ ಸಕ್ಸಸ್ಫುಲ್ ಬೋರ್ವೆಲ್. ಒಳಗೆ ಹೋದರೆ, ನಾನು ಆವಾಗ ರಾಂಗ್ ಹೇಳಿದೆ, ಸಾರಿ. ಎಲ್ಲ ನೀರು ಒಳಗೆ ಹೋದರೆ ಅದು ಸಕ್ಸಸ್ಸಲ್ಲಿ ನೀರು ಸಿಗುತ್ತೆ. ಆ ನೀರು ವಾಪಸ್ ಬಂದರೆ ಫೇಲ್ಯೂರ್ ಬೋರ್ವೆಲ್, ಮತ್ತೆ ನೀವು ಯೂಸ್ ಮಾಡುವಂಥ ಅಗತ್ಯ ಇಲ್ಲ ಅಂತೇಳಿ. ಎಲ್ಲ ಮಕ್ಕಳು ಖುಷಿಯಾಗಿದ್ದಾರೆ. ಅವರ ಬೈಟ್ಸ್ ಇದೆಯಾ? ಮತ್ತೊಮ್ಮೆ ಹಾಕಿ ಬೇಕಿದ್ರೆ.
ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕ್ಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬಿ ಹರಿಗತ್ತಿತ್ತು ಅಂದ್ರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕ್ಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬಿ ಹರಿಗತ್ತಿತ್ತು ಅಂದ್ರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕ್ಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಕಲಬುರಗಿ ಅಫ್ಜಲ್ಪುರದಿಂದ ಕಲ್ಯಾಣ್ ಅವರು ಕರೆ ಮಾಡಿದ್ದಾರೆ. ಕಲ್ಯಾಣ್ ಸರ್ ನಮಸ್ತೆ, ನಿಮ್ಮದೇ ಊರು? ನಮಸ್ಕಾರ ಸರ್, ಜಯಶಂಕರ್ ಸರ್, ನಮಸ್ಕಾರ. ಹೇಳಿ ಸರ್. ಸರ್ ತುಂಬಾ ಖುಷಿ ಆಗ್ತದೆ. ಮೂರನೇದು ನಮ್ಮ ಅಫ್ಜಲ್ಪುರ ತಾಲೂಕದಾಗೆ ಸುತ್ತರ್ ತೀರ್ದಾಗ ರೀ. ಹೌದು ಹೌದು ಸರ್, ತುಂಬಾ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಜವಾಬ್ದಾರಿ ಅದು. ಆಮೇಲೆ 24 ವರ್ಷದಿಂದ ಮಾಡಿರಲಿಲ್ಲ, ಏನು ಮಾಡಬೇಕಾದ್ರೆ ಮಾಡಿಸಿದ್ವಿ. ಅಲ್ಲಿ ಎಮ್ ಎಲ್ ಎ ಕೂಡ ತಕ್ಷಣವೇ ಸ್ಪಂದನೆ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುತ್ತರ್ ತೀರ್ದಾಗ ಇದು ಮೂರನೇದು ಇಂಪ್ಯಾಕ್ಟ್ ಸರ್. ಸರ್ ಸುತ್ತರ್ ತೀರ್ದಾಗ ಇದು ಮೂರನೇ ಇಂಪ್ಯಾಕ್ಟ್ ಸರ್ ಅಫ್ಜಲ್ಪುರ ತಾಲೂಕದಾಗೆ. ಹೌದಾ? ಓ ಕರೆಕ್ಟು. ಹೌದು ಸರ್. ನಮ್ಮ ಓಂ ಪ್ರಕಾಶ್ ಅವರು ಭಾಳ ಹುಷಾರಿದ್ದಾರೆ ಅವರು. ಹಾಂ ಸರ್, ಮಲ್ಲಾಬಾದ್ ಒಂದು ಶಾಲೆ ಹುಡುಗರದಾಗ ಕರೆಂಟ್ದೊಂದು ಪ್ರಾಬ್ಲಮ್ ಇತ್ತು ಸರ್, ಅದು ರೀ. ಕರೆಂಟದು ಬಂತಾ? ಹಾಂ ಇದು ಸೂಪರ್ 3ಯ 3ನೇ ಇಂಪ್ಯಾಕ್ಟಾ? ಹಾಂ ಹೌದು, ಅಫ್ಜಲ್ಪುರ ತಾಲೂಕದಾಗ ಮೂರನೇ ಇಂಪ್ಯಾಕ್ಟ್ ಸರ್. ವೆರಿ ಗುಡ್. ಎಲ್ರಿಗೂ ಹೇಳಿ ರಿಪಬ್ಲಿಕ್ ಕನ್ನಡ ನೋಡೋಕೆ ಹೇಳಿ. ಹಾಂ ಅದೇ ಸರ್, ನಾ ಡೈಲಿ ಇದೇ ನೋಡ್ತೀನಿ ಸರ್. ರಿಪಬ್ಲಿಕ್ ಕನ್ನಡ ನೋಡೋಕೆ ಹೇಳಿ. ಮತ್ತೆ ನಾವು ಓಂ ಪ್ರಕಾಶ್ ಅವರ ನಂಬರ್ ಕೂಡ ಕೊಡ್ತೀವಿ, ಅವ್ರ ನಂಬರ್ ಇಟ್ಕೊಳ್ಳಿ. ಸರ್, ನಿಮಗಿಂತ ನಂಬರ್ ಸಮಸ್ಯೆಗಳಿದ್ದಾಗ ಫೋನ್ ಮಾಡಿ ಕೊಡಿ. ಆಮೇಲೆ ಅವ್ರಿಗೆ ಹೇಳಿ, ಯಾರಿಗಾದ್ರೂ ಸಿಕ್ಕಾಗ ಸಡನ್ನಾಗಿ ಏನೋ ಪ್ರಾಬ್ಲಮ್ ಇದ್ದಾಗ ಬಂದು ಶೆಟ್ರ್ ನಂಬರ್ ಕೊಡಿ, ಆರ್ ಕನ್ನಡ ನಂಬರ್ ಕೊಡಿ ಅಂತ ಹೇಳಬಾರ್ದು. ಮೊದಲೇ ಒಂದು ಇಟ್ಕೊಂಡಿರ್ಬೇಕು. ಹೆಂಗೆ ಗ್ಯಾಸದು ಇಟ್ಕೊಂಡಿರ್ತೀವಿ, ಹೆಂಗೆ ಬೇರೆ ಬೇರೆ ಇದ್ರದ್ದು ಇಟ್ಕೊಂಡಿರ್ತೀವಿ ನಂಬರ್, ಆ ಥರ ಇಟ್ಕೊಂಡಿರ್ಬೇಕು. ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ ನಂಬರ್. ಥ್ಯಾಂಕ್ ಯು. ಭೀಮ್ರೆಡ್ಡಿ ಕರೆ ಮಾಡಿದ್ದಾರೆ ಬೀದರ್ನಿಂದ. ಐ ಥಿಂಕ್ ಇವರು ದೊಡ್ಡ ಫಾಲೋವರ್ ಕಳೆದ 10 ವರ್ಷಗಳಿಂದ. ಭೀಮ್ರೆಡ್ಡಿ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀನಿ, ಹೇಳಿ ಸರ್. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದಿರಿ. ಶಾಲೆಯಲ್ಲಿ ಮಕ್ಕಳಿಗೆ ಪಾಪ ಡೇಂಜರ್ ಒಂದು ಮುಕ್ತ ಕೊಡಿಸಿದಿರಾ. ಓಕೆ. ಅದು ನಮ್ಮ ಕಲಬುರಗಿ ಅಂದ್ರೆ ಅಫ್ಜಲ್ಪುರ ನಮಗೆ ಹತ್ರ ಕೂಡ ಆಗುತ್ತೆ, ಒಂದು 100 ಕಿಲೋಮೀಟರ್ ಅಷ್ಟೇ. ನಮಗೂ ಖುಷಿ ಆಯ್ತು. ಮತ್ತೆ ನಿನ್ನೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯ್ತು ಸರ್, ಮಕ್ಕಳಿಗೆ ನೀರ್ ಕೊಟ್ಟಿದೀವಿ ಅಂತ ಹೇಳಿ. ನಿನ್ನೆ ಅದು ನೀರು ಬಂದಿದ್ದು ಮಾತ್ರ. ಇವತ್ತು ಆ ನೀರು ಬಂದ ನಂತರ ನಮ್ದು ಗೊತ್ತಲ್ಲ ಭೀಮ್ರೆಡ್ಡಿ ಅವರ ಹೆಂಗ್ ಸ್ಟೋರಿ ಇರುತ್ತೆ ಅಂತ ಹೇಳಿ. ಗೊತ್ತು. ನಾನು ಫೈನಲ್ ಆಗೋ ತನಕ ಬಿಡ ಮಾತೇ ಇಲ್ಲ. ಕಾರ್ಯಕ್ರಮ ಬಿಡೋದಿಲ್ಲ. ಎಸ್ ಸರ್, ಎಸ್ ಸರ್. ಸರ್ ಒಂದು ಹುಡುಗಿ ಒಂದು ಬೈಟಲ್ಲಿ ಒಂದು ಒಳ್ಳೆ ಅದ್ಭುತವಾಗಿ ಒಂದು ಹೇಳಿದ್ರು. ಏನು? ಆರ್ ಕನ್ನಡ ನಮಗೆ ನೀರ್ ಕೊಟ್ಟಿಲ್ಲ, ಅಮೃತ ಕೊಟ್ಟಿದ್ರು ಅಂತ ಹೇಳಿದ್ರು. ನೋಡಿ, ಏನ್ ಗಮನಿಸ್ತೀರಿ? ಶಾಲೆ ಮಕ್ಕಳಿಗೆ ಅಮೃತ ಸಿಕ್ಕಿದೆ ಅಂತ. ಎಸ್, ಖಂಡಿತ. ಥ್ಯಾಂಕ್ ಯು ಭೀಮ್ರೆಡ್ಡಿ ಅವರೇ. ನೆಕ್ಸ್ಟ್ ನಾಗರಾಜ್ ಕರೆ ಮಾಡಿದ್ದಾರೆ. ನಮ್ಮ ಹೆಸರು ನಾಗರಾಜ್ ಅಂತಂದೇಳಿ, ಬಳ್ಳಾರಿ ಜಿಂದಾಲಲ್ಲಿ ಎಕ್ಸ್ ಎಂಪ್ಲಾಯಿ, ಅಸಿಸ್ಟೆಂಟ್ ಇಂಜಿನಿಯರ್, ದಾವಣಗೆರೆಗೆ ಚಿಕ್ಟೇರಸ್ ಫ್ಯಾಮಿಲಿ. ನಾನು ಹೇಳೋದೇನು ಅಂದ್ರೆ, ಹುಡುಗರಿಗೆ ಈಗ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಾಗಿ ಈಗಿನ ದಿನಗಳಲ್ಲಿ ಆಲ್ ಇನ್ ಒನ್ ಅಂತ ಒಂದು ಕನ್ನಡ, ಇಂಗ್ಲಿಷ್, ಹಿಂದಿ 3 ಲ್ಯಾಂಗ್ವೇಜ್ ಅಲ್ಲಿ ಅಪ್ ಟು 10th ತನಕ ಒಳ್ಳೆ ಚೆನ್ನಾಗಿದೆ ಆ ಬುಕ್. ಆ ಬುಕ್ಗಳು ಎಲ್ಲರೂ ತಗೊಂಡು ಯೂಸ್ ಮಾಡಿದ್ರೆ ಅಪ್ ಟು ಜನರಲ್ ನಾಲೆಜ್ ರಿಲೇಟೆಡ್ ಸೈಂಟಿಸ್ಟ್. ಹಾಕಿ ನೀವು ಫೇಸ್ಬುಕ್ ಅಲ್ಲಿ ಹಾಕಿ, ನಾವು ಶೇರ್ ಮಾಡ್ತೀವಿ. ಫೇಸ್ಬುಕ್ ಅಲ್ಲಿ ಹಾಕೊಳ್ಳಿ, ಖಂಡಿತ ಮಾಡೋಣ. ಥ್ಯಾಂಕ್ ಯು ನಾಗರಾಜ್. ಮತ್ತೊಬ್ರು ಕರೆ ಮಾಡಿದ್ದಾರೆ ಸಾಗರದಿಂದ ಉಮೇಶ್. ಉಮೇಶ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓ, ನಿಮಗೂ ಕೂಡ. ಸಾಗರವನ್ನ ನಾನು ನಾಗರ ಅಂತ ಓದ್ಕೊಂಡ್ಬಿಟ್ಟೆ. ಗಂಡುಗಳಿಗೆ ಶುಭಾಶಯಗಳು. ಓ, ನೀವು ಮೊನ್ನೆ ಬಂದಿದ್ರಲ್ಲ? ಹೌದು ಸರ್, ಹೌದು. ಆಫೀಸಿಗೆ ಬಂದಿದ್ರಿ, ಸಿಕ್ಕಿಲ್ಲ ನಾನು. ಹೌದು ಸರ್, ಸಿಕ್ಕಿಲ್ಲ. ಹೇಳಿ ಸರ್. ಸರ್, ಈಗ ನೀವು ಇದ್ರದ್ದು ತೋರಿಸ್ತಾ ಇದ್ದೀರಿ ಬೋರ್ವೆಲ್ ಇಂದು. ಆ ಸೈಂಟಿಸ್ಟ್ ಹೇಳಿದ್ರು ಸರ್, ಆದ್ರೆ ಅವ್ರು ಹೇಳೋದು ನಮಗೆ ಕರೆಕ್ಟ್ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಒಂದು 2-3 ಬೋರ್ ಹೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಹೇಳೋದು, ಹಾಂ ಸರ್, ನೀವು ಈ ಇದರಲ್ಲಿ ಏನಲ್ಲಿ ಟ್ಯಾಂಕರಲ್ಲಿ ನೀರು ತರಬೇಕು. ಹಾಂ ಸರ್. ನೀವು ಓಪನ್ ಮಾಡಿರ್ತೀರಲ್ಲ ನೀರು, ಹೌದು, ಕೊಳವೆ ಬಾವಿ, ಹೌದು ಸರ್. ಅದಕ್ಕೆ ನೀರು ಹಾಕಬೇಕು. ಹಾಂ 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 ಅದಕ್ಕೆ ನೀರು ಹಾಕಬೇಕು. ನೀವು ಕೊಡಪಾನದಿಂದ ಅಥವಾ ಬಿಂದಿಗೆಯಿಂದ ಹಾಕಿದ್ರು ನಡೆಯುತ್ತೆ, ಹಾಂ ಸರ್. ಪಂಪಿಂದ ಹಾಕಿದ್ರು ನಡೆಯುತ್ತೆ. ಹಾಂ ಸರ್. ಫುಲ್ ನೀರು ಹಾಕಬೇಕು. ಈಗ ಒಂದು 500 ಅಡಿ ಹೊಡೆದಿದ್ದೀರಿ, ಹಾಂ ಸರ್. ಆ 500 ಅಡಿ ಫುಲ್ ನೀರು ಹಾಕಬೇಕು. ಓಹೋ, ಅಷ್ಟು ತುಂಬವರೆಗೂ ಅದು ತುಂಬವರೆಗೂ. ಅದೇನು ಸಣ್ಣದಿರುತ್ತೆ, ಏನು ದೊಡ್ಡ ಅದು ತುಂಬಿಸ್ಲಿಕ್ಕೆ ಏನು ಕಷ್ಟ ಇಲ್ಲ. ಅದು ಒಂದು ಟ್ಯಾಂಕ್ ಅಷ್ಟೇ. ಸಾಗರ ಭಾಗದಲ್ಲೆಲ್ಲ ಏನು ಕಷ್ಟ ಇಲ್ಲ. ಇಲ್ಲ, ತೊಂದರೆ ಇಲ್ಲ. ಆ ನೀರು ಕಂಪ್ಲೀಟ್ ಒಳಗೋದ್ರೆ ಹಾಂ ಸರ್, ನೀವಲ್ಲಿ ಹೊಡೆದ್ರೆ ನೀರು ಸಿಗತ್ತೆ. ಹಾಂ ಸರ್. ನೀರು ಮೇಲಕ್ಕೆ ಬಂದರೆ ಹಾಂ, ನೀರು ಸಿಗಲ್ಲ. ಓಹೋ, ಕೆಳಗೆ ಹೋದ್ರೆ ನೀರು ಸಿಗತ್ತೆ. ಈಗ ಮತ್ತೊಮ್ಮೆ ಬೈಟ್ ಹಾಕ್ರಪ್ಪ, ಕೇಳಿಸ್ಕೊಳ್ಳಿ. ತುಂಬ ಜನ ಕೇಳಿಸ್ಕೊಳ್ಳಿ. ಆ ಸೈಂಟಿಸ್ಟ್ ಏನು ಹೇಳ್ತಾರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕ್ಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬಿ ಹರಿಗತ್ತಿತ್ತು ಅಂದ್ರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕ್ಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್.
ಹಿಂಗೆ ತುಂಬಿ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಟ್ಯಾಂಕರ್ ತಂದು ಒಂದು ಬೋರೆಲ್ಲ ಹಾಕಬೇಕು. ಅಷ್ಟು ನೀರು ಒಳಗೆ ಹೋಯ್ತು ಅಂದ್ರೆ ಅದು ಸಕ್ಸಸ್ ಬೋರ್ವೆಲ್. ಹಿಂಗೆ ತುಂಬಿ ಹರಿಗತ್ತಿತ್ತು ಅಂದರೆ ಅದು ಫೇಲ್ ಬೋರ್ವೆಲ್. ಇದಕ್ಕೆ ಫೇಲ್ ಬೋರ್ವೆಲ್ ಅನ್ನೋದು. ಒಂದು ಓಂ ಪ್ರಕಾಶ್ ಸಿಕ್ಕಿದ್ರೆ ಅವರನ್ನು ಕೂಡ ಮಾತಾಡಿಸ್ತೀನಿ ಮತ್ತು ಅವರ ನಂಬರ್ ಕೊಡ್ತೀನಿ. ಓಂ ಪ್ರಕಾಶ್ ಅವರ ನಂಬರು, ನಮ್ಮ ಬೀದರ್ ಪ್ರತಿನಿಧಿ, ಕಲಬುರಗಿ ಪ್ರತಿನಿಧಿ. ನೀವೊಂದು ನಂಬರ್ ಇಟ್ಕೊಳ್ಳಿ. ಕಲಬುರಗಿ ಎಲ್ಲ ಜನಗಳು ನಮ್ಮ ಓಂ ಪ್ರಕಾಶ್ ಅವರ ನಂಬರ್ ಇಟ್ಕೊಳ್ಳಿ. ಯಾವುದೇ ಸುದ್ದಿ ಸಿಕ್ಕಿದಾಗ ಕೊಡಿ ಅವರಿಗೆ. ಕೇವಲ ನಿಮ್ಮ ಸಮಸ್ಯೆಗಳು ಮಾತ್ರ ಅಲ್ಲ, ಏನೋ ಒಂದು ಅದ್ಭುತವಾದದ್ದು ನಡೀತಾ ಇದೆಯಪ್ಪ ಅಲ್ಲಿ, ವಿಡಿಯೋದಲ್ಲಿ ಏನೋ ರೆಕಾರ್ಡ್ ಮಾಡ್ತಾಯಿದ್ರಿ, ಕಳಿಸಿ ಓಂ ಪ್ರಕಾಶ್ ಅವರಿಗೆ. ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅವ್ರ ನಂಬರ್ ಹಾಕಿದ್ದೀರಾ ನೋಡಿ, ಫ್ರೀಸ್ ಮಾಡಿ ಸ್ವಲ್ಪ. 9738565052 9738565052. ಇದು ನಮ್ಮ ಕಲಬುರಗಿ ರಿಪೋರ್ಟರ್ ನಂಬರ್. ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಇವರ ಆವಾಜ್ ಇರುತ್ತೆ. ನೀವು ಕರೆ ಮಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು. ನಿಮ್ಮ ಪ್ರೈವೇಟ್ ಸಮಸ್ಯೆ ಎಲ್ಲ ಹೇಳ್ಬೇಡಿ, ಆಯಿತಾ? ಗೊತ್ತಲ್ಲ, ಇದು ನೋಡಿ ಇಂಥ ಸಮಸ್ಯೆ ನೋಡಿ ಸರ್, ಶಾಲೆಗೆ ಹಿಂಗಾಗಿದೆ ಮತ್ತೊಂದು. ಹಾಗಂತ ನೀವು ಕೇವಲ ಎಲ್ಲ ನಮಗೆ ಕೊಡೋದಲ್ಲ, ನೀವು ಕೂಡ ಅಲ್ಲಿ ಕೇಳಿರಬೇಕು. MLA ಹೇಳಿದ್ವಿ ಸರ್, MP ಹೇಳಿದ್ವಿ, ವೋಟ್ ಬಹಿಷ್ಕಾರ ಮಾಡಿದ್ವಿ, ಆದರೂ ಆಗ್ತಿಲ್ಲ ಅಂತಂದರೆ ಬರ್ತೀವಿ ನಾವು.